ಇವತ್ತು ನೀವೇನೇನ್ ಮಾಡಿದ್ರೋ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ಲು. ಸಂಗಮ್ ಅವಳ ವಾಯ್ಸ್ ಕೇಳಿದ ತಕ್ಷಣ ಅವಳ ಕಡೆ ತಿರುಗಿ ಸ್ಮೈಲ್ ಮಾಡ್ದ. ಪ್ರತಿ ಸಲದ ತರ ಈ ಸಲನೂ ಅವನು ಹೆಲ್ಪ್ ಮಾಡಿದ್ದನ್ನ ತೋರಿಸ್ಕೊಳ್ಬಾರ್ದು ಅಂತ ಅಂದ್ಕೊಂಡ. ಅವನ್ ಏನೇ ಮಾಡಿದ್ರೂ ಅದು ಆರ್ಯಂಗೋಸ್ಕರ ಆಗಿತ್ತು. ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಎಲ್ಲ ಕೇಳೋಕೆ ಇಷ್ಟ ಇರ್ಲಿಲ್ಲ. ಇವತ್ತು ಇಂಚರ ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಬೇಗನೆ ಆಫೀಸಿಗೆ ಬಂದಿದ್ಲು. ಅವಳು ತನ್ನ ಬಿಟ್ಟು ಬೇರೆ ಯಾರೂ ಇಲ್ಲಿ ಇರಲ್ವೇನೋ ಅಂತ ಅಂದ್ಕೊಂಡು ಒಳಗಡೆ ಹೋದ್ಲು. ಟ್ರೈನಿಂಗ್ ರೂಮ್ ಹತ್ರ ಹೋಗ್ತಿದ್ದಂಗೆ ಅವಳಿಗೆ ಒಳಗಿಂದ ಸೌಂಡ್ ಕೇಳಿಸ್ತಾ ಇತ್ತು. ಅವಳು ಒಳಗ್ ಹೋಗಿ ನೋಡಿದ್ರೆ ಅಲ್ಲಿ ರೋಹನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ರೋಹನ್? ಇಂಚರಾಗೆ ರೋಹನ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡಿ ಶಾಕ್ ಆಯ್ತು. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ರೋಹನ್ ಇಂಚರ ವಾಯ್ಸ್ ಕೇಳ್ತಿದ್ದಂಗೆ ಅವಳಿಗೆ ವಿಶ್ ಮಾಡ್ದ. ಇಂಚರ ಸರ್ಪ್ರೈಸ್ ಆಗಿ, ನೀನ್ ರಿಯಾನ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ ಅವನಿಗೆ ಕೇಳಿದ್ಲು. ಪರವಾಗಿಲ್ಲ ಮ್ಯಾಮ್, ಅವಳನ್ನ ನೋಡ್ಕೊಳ್ಳೋಕೆ ನರ್ಸಸ್ ಇದ್ದಾರೆ ಅಂತ ರೋಹನ್ ಹೇಳ್ದ. ಅವರು ಬರೀ ನರ್ಸ್ ಅಷ್ಟೇ, ಅಣ್ಣ ಅಲ್ಲ. ರಿಯಾಗೆ ನಿನ್ ಅವಶ್ಯಕತೆ ಇದೆ ರೋಹನ್. ನೀನು ಅವಳ ಜೊತೆ ಇರ್ಬೇಕು. ಇಲ್ಲಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನ್ನೆ ಇನ್ನೂ ಅವಳ ಆಪರೇಷನ್ ಆಗಿದೆ. ಇಂಚರ ತುಂಬಾ ಕನ್ಸರ್ನ್ ಇಟ್ಕೊಂಡು ಹೇಳಿದ್ಲು. ಮ್ಯಾಮ್, ನಾನು ಅವಳನ್ನ ನೋಡ್ಕೊಳ್ಳೋಕೆ ಅಂತ ಪ್ರೈವೇಟ್ ನರ್ಸ್ನ ಹೈಯರ್ ಮಾಡಿದ್ದೀನಿ. ಆ್ಯಂಡ್ ಆಫೀಸ್ ಮುಗಿದ್ಮೇಲೆ ನಾನು ಅವಳನ್ನ ನೋಡೋಕೆ ಹೋಗ್ತೀನಿ. ಅವಳ ಆಪರೇಷನ್ ತುಂಬಾ ಚೆನ್ನಾಗಾಯ್ತು. ಇನ್ಮೇಲೆ ಅವಳ ರೆಸ್ಪಾನ್ಸಿಬಿಲಿಟಿ ನಂದು. ಅದರ ಜೊತೆಗೆ ನಾನು ನನ್ನ ಶೋ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ. ನನಗೆ ನನ್ನ ಫ್ಯಾನ್ಸ್ ಮತ್ತು ಎಸ್ಪೆಷಲಿ ನಿಮ್ ಎಕ್ಸ್ಪೆಕ್ಟೇಷನ್ಸ್ನ ಮುರಿಯೋಕೆ ಇಷ್ಟ ಇಲ್ಲ. ಅದಕ್ಕೆ ನನ್ಗಿವತ್ತು ಈ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಅಂತ ರೋಹನ್ ಎಕ್ಸ್ಪ್ಲೇನ್ ಮಾಡ್ದ. ರೋಹನ್ನ ಹೊಸ ವರ್ಷನ್ ಇಂಚರಾಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅವನಲ್ಲಿದ್ದ ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕ್ ನೋಡಿ ಅವಳು ಇಂಪ್ರೆಸ್ ಆದ್ಲು. ಓಕೆ, ಈ ಪ್ರಾಕ್ಟೀಸ್ ಮತ್ತೆ ಟ್ರೈನಿಂಗ್ ಅಂತ ರಿಯಾನ ಮರಿಬೇಡ. ಹಾರ್ಡ್ ವರ್ಕ್ ಇರ್ಬೇಕು ನಿಜ, ಆದ್ರೆ ಅದರ ಜೊತೆಗೆ ನಿನಗೆ ಹತ್ರ ಇದ್ದವ್ರ ಜೊತೆಗೂ ಇರ್ಬೇಕು. ಅದು ಅಷ್ಟೇ ಇಂಪಾರ್ಟೆಂಟ್. ಸೊ ಹುಷಾರಾಗಿರು. ಇದು ಒಂದು ಮೇಜರ್ ಆಪರೇಷನ್ ಆಗಿರೋದು ಆ್ಯಂಡ್ ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಂಚರ ಮತ್ತೊಂದ್ಸಲ ಅವನಿಗೆ ಕ್ಲಿಯರ್ ಆಗಿ ಹೇಳಿ ತನ್ನ ಕ್ಯಾಬಿನ್ಗೆ ಹೋದ್ಲು. ರೋಹನ್ ಪ್ರೊಫೈಲ್ ಹೆಚ್ಚಾದಂಗೂ ಅವನ್ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗ್ತಿತ್ತು. ರೋಹನ್ ಹೊಸ ಶೋ ಬಗ್ಗೆ ಅನೌನ್ಸ್ ಮಾಡೋಕೆ ಇದೇ ಒಳ್ಳೆ ಟೈಮ್ ಅಂತ ಇಂಚರಾಗ್ ಅನ್ನಿಸ್ತು. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವಳ ಶೋ ಡೈರೆಕ್ಟರ್ ರಾಜಶೇಖರ್ಗೆ ಕಾಲ್ ಮಾಡಿದ್ಲು. ಸರ್, ಈಗ ಕಾಸ್ಟ್ ಡಿಸೈಡ್ ಆಗಿರೋದ್ರಿಂದ ನಾವು ರೋಹನ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತೀನಿ ಅಂತ ಇಂಚರ ಹೇಳಿದ್ಲು. ಎಸ್, ನಾನು ನೀವ್ ಹೇಳಿ ಅಂತಾನೆ ವೇಟ್ ಮಾಡ್ತಿದ್ದೆ. ಇವಾಗ ಹೇಳಿದ್ರೆ ಅವನ್ ಫ್ಯಾನ್ಸ್ ಮತ್ತೆ ಈ ಎಕ್ಸ್ಪರ್ಟ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರೆ ಅಂತ ಡೈರೆಕ್ಟರ್ ಹೇಳಿದ್ರು. ಅವ್ರು ಮಾತಾಡಿದ ತಕ್ಷಣ ಡೈರೆಕ್ಟರ್ ಒಂದ್ ಸ್ಟೇಟ್ಮೆಂಟ್ನ ಪೋಸ್ಟ್ ಮಾಡಿದ್ರು. ಬೇರೆ ಯಾರೂ ಕರಣ್ ಜಾಗನ ತುಂಬಕ್ಕಾಗಲ್ಲ. ವೆಲ್ಕಮ್ ಟು ದಿ ಕಾಸ್ಟ್ ಆಫ್ ಲವ್ ಅಂಡ್ ಹೇಟ್ ಸೀಸನ್ 2 ರೋಹನ್ ಅಂತ ಆ ಪೋಸ್ಟಲ್ ಇತ್ತು. ಇದನ್ನ ನೋಡಿದ ತಕ್ಷಣ ಇಂಚರ ಖುಷಿ ಪಟ್ಲು. ತಾನೊಂದು ಹೊಸ ಮೈಲ್ ಸ್ಟೋನ್ ದಾಟಿದೀನಿ ಅಂತ ಅಂದ್ಕೊಂಡ್ಲು. ಅವಳು ರೋಹನ್ ಪ್ರೊಫೈಲ್ ಇಂದ ತಕ್ಷಣ ಆ ಪೋಸ್ಟ್ನ ರೀಪೋಸ್ಟ್ ಮಾಡಿದ್ಲು. ಅದಾಗಿದ್ ಕೂಡ್ಲೆ ಅವನ್ ಫ್ಯಾನ್ಸ್ ಇಂದ ರಿಯಾಕ್ಷನ್ಸ್ ಟ್ರಿಪಲ್ ಆಗ್ತಾ ಬಂತು. ಅವ್ರ ರೆಸ್ಪಾನ್ಸಸ್ ನೋಡ್ತಿದ್ರೆ ಎಲ್ರೂ ಈ ಅನೌನ್ಸ್ಮೆಂಟ್ಗೆ ಕಾಯ್ತಾ ಇದ್ರೇನೋ ಅನ್ನೋ ಥರ ಇತ್ತು. ಮಧ್ಯಾಹ್ನ ಇಂಚರಾಗೆ ಹೊಟ್ಟೆ ಹಸುವಾಗೋಕೆ ಶುರುವಾಯ್ತು. ರೋಹನ್ ಜೊತೆ ಊಟ ಮಾಡೋಣ ಅಂತ ಅಂದ್ಕೊಂಡ್ಲು. ಅವಳ ಕ್ಯಾಬಿನ್ನಿಂದ ಹೊರಟು ಟ್ರೈನಿಂಗ್ ರೂಮ್ಗೆ ಹೋಗಿದ ತಕ್ಷಣ ರಾಬಿನ್ ಅವಳಿಗೆ ಅಡ್ಡ ಹಾಕ್ತ. ಓ ಮಿಸ್ ಇಂಚರ, ರಾಬಿನ್ ಸರ್ಕಾಸ್ಟಿಕ್ ಆಗಿ ಇಂಚರಾಗ್ ಹೇಳ್ದ. ಹೆಲೋ. ಇಂಚರ ಕೂಡ ಅದೇ ರೀತಿಲಿ ಅವನಿಗೆ ಹೇಳಿ ಒಳಗ್ ಹೋಗೋಕೆ ಡೋರ್ ಓಪನ್ ಮಾಡಿದ್ಲು. ಎಸ್ ಮ್ಯಾಮ್, ನೀನೀಗ ದೊಡ್ಡ ಮ್ಯಾನೇಜರ್ ಆಗಿದ್ಯಾ, ಅದಕ್ಕೆ ಎಲ್ಲ ಆರಾಮಾಗಿ ನಡೀತಿದೆ. ಡೈರೆಕ್ಟರ್ ರಾಜಶೇಖರ್ ಇಂದ ಅನೌನ್ಸ್ಮೆಂಟ್ ಬಂದಿದ್ದು. ನಿನ್ ಆಟಿಟ್ಯೂಡೇ ಚೇಂಜ್ ಆಗಿದೆ. ಸರಿ, ಇದನ್ನೆಲ್ಲ ಬಿಡು. ಕಂಪ್ನಿ ಮೀಟಿಂಗ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇರತ್ತೆ. ಐ ಮೀನ್ ಆನ್ಯುವಲ್ ಮೀಟಿಂಗ್. ನೀನ್ ಬರ್ತಿದ್ಯಾ ಅಲ್ವಾ? ಹೇಗೋ ಇದು ನಿನ್ ಫಸ್ಟ್ ಮೀಟಿಂಗ್, ಬಂದೇ ಬರ್ತೀಯಾ ಅಂತ ಅಂದ್ಕೊಳ್ತೀನಿ. ರಾಬಿನ್ ಟಾಪಿಕ್ ಚೇಂಜ್ ಮಾಡ್ತಾ ಹೇಳ್ದ. ಯಾವ ಮೀಟಿಂಗ್? ಇಂಚರ ಆಶ್ಚರ್ಯದಲ್ಲಿ ಕೇಳಿದ್ಲು. ಅವಳಿಗೆ ಈ ಆನ್ಯುವಲ್ ಮೀಟಿಂಗ್ ಬಗ್ಗೆ ಗೊತ್ತಿರ್ಲಿಲ್ಲ. ಇದೇ ಮೀಟಿಂಗಲ್ಲಿ ರಾಬಿನ್ ಮತ್ತೆ ವಿಕಾಸ್ ಅವಳಿಗೆ ಒಂದು ಪ್ಲಾನ್ ಮಾಡಿ ಟ್ರ್ಯಾಪ್ ಮಾಡಕ್ಕೆ ನೋಡ್ತಿದ್ದಾರೆ ಅಂತಾನೂ ಗೊತ್ತಿರ್ಲಿಲ್ಲ.
ಆಫ್ ಕೋರ್ಸ್, ನಿನ್ ತರ ಬ್ಯುಸಿ ಆಗಿರೋರ್ಗೆ ಈ ಮೀಟಿಂಗ್ಸ್ ಬಗ್ಗೆ ಎಲ್ಲ ಹೇಗ್ ಗೊತ್ತಿರತ್ತೆ ಹೇಳು? ಇದು ಪ್ರತಿ ವರ್ಷ ನಡೆಯೋ ಕಂಪನಿ ಆನ್ಯುವಲ್ ಮೀಟಿಂಗ್. ಎಲ್ಲ ಸೀನಿಯರ್ ಮ್ಯಾನೇಜ್ಮೆಂಟ್ ಮತ್ತೆ ನಮ್ ಬಾಸಸ್ ಎಲ್ಲ ಅಲ್ಲಿ ಬಂದಿರ್ತಾರೆ. ಕಂಪ್ನಿ ಪರ್ಫಾರ್ಮೆನ್ಸ್ ಮತ್ತೆ ನೆಕ್ಸ್ಟ್ ಪ್ಲಾನ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ ರಾಬಿನ್ ಹೇಳಿ ಅಲ್ಲಿಂದ ಹೊರಟೋದ. ಇಂಚರ ಅವನ್ ಮಾತ್ ಕೇಳಿ ಅವಳಿಗೆ ನಂಬಕ್ಕಾಗ್ಲಿಲ್ಲ. ಇಷ್ಟೊಂದು ದೊಡ್ಡ ಮೀಟಿಂಗ್ ಸೆಟ್ ಆಗಿದ್ರೆ ಅದ್ ಹೇಗ ಅವಳಿಗಿನ್ನೂ ವಿಷಯ ಬಂದಿಲ್ಲ ಅಂತ ಅವಳು ಯೋಚನೆ ಮಾಡ್ತಿದ್ಲು. ರಾಬಿನ್ ಹೋಗಿದ ತಕ್ಷಣ ಅವಳು ಟ್ರೈನಿಂಗ್ ರೂಮ್ ಒಳಗಡೆ ಹೋದ್ಲು. ಆದ್ರೂ ಅವನು ಹೇಳಿದ ಮಾತು ಇನ್ನೂ ಅವಳ ತಲೆಲ್ ಓಡಾಡ್ತಾ ಇತ್ತು. ಇಂಚರ ಮತ್ ರೋಹನ್ ಇಬ್ರು ಕೆಫೆ ಕಡೆಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳು ರೋಹನ್ ಹತ್ರ, ರೋಹನ್, ನಿನಗೇನಾದ್ರೂ ಕಂಪ್ನಿ ಆನ್ಯುವಲ್ ಮೀಟ್ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳಿದ್ಲು. ಎಸ್ ಮ್ಯಾಮ್, ಪ್ರತಿ ವರ್ಷ ಈ ಆಫೀಸ್ ಪಾರ್ಟಿ ಇರತ್ತೆ. ದೊಡ್ಡೋರೆಲ್ಲ ಬಂದಿರ್ತಾರೆ. ನಾನು ಇಷ್ಟು ವರ್ಷ ಏನ್ ಮಾಡದೇ ಇದ್ದಿದ್ ಕಾರಣ ನಾನು ಈ ಪಾರ್ಟಿಗೆ ಹೋಗ್ತಾ ಇರ್ಲಿಲ್ಲ ಅಷ್ಟೆ. ಈ ವರ್ಷನೂ ಹೋಗ್ಬಾರ್ದು ಅಂತ ಅಂದ್ಕೊಂಡಿದೀನಿ. ಅದಕ್ಕೆ ನಿಮ್ ಹತ್ರ ಹೇಳೋಕಾಗ್ಲಿಲ್ಲ ಅಂತ ರೋಹನ್ ನಡೀತಾ ಹೇಳ್ದ. ಅವನ್ ಹೇಳಿದ್ ಕೇಳಿ ಇಂಚರಾಗೆ ರಾಬಿನ್ ಹೇಳ್ತಿರೋದು ನಿಜ ಅಂತ ಗೊತ್ತಾಯ್ತು. ಆದ್ರೆ ಮತ್ತೆ ಅವಳಿಗೆ ರೋಹನ್ಗೆ ಇಷ್ಟು ವರ್ಷ ಆಗಿದ್ದ ಅನ್ಯಾಯನ ನೆನೆಸ್ಕೊಂಡು ಬೇಜಾರಾಯ್ತು. ರಾಬಿನ್ ಅವನನ್ನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರಿಂದ ರೋಹನ್ಗೆ ಈ ತರ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ಗೆ ಹೋಗದೆ ಇರೋ ತರ ಮಾಡಿದಾನೆ ಅಂತ ಅನ್ನಿಸ್ತು. ಡೋಂಟ್ ವರಿ, ಈ ಸಲ ಎಲ್ಲ ಚೇಂಜ್ ಆಗಿದೆ. ನೀನು ಈ ವರ್ಷ ಪಾರ್ಟಿಗ್ ಬರ್ತೀಯಾ ಅಂತ ಇಂಚರ ರೋಹನ್ಗೆ ಹೇಳಿದ್ಲು. ರೋಹನ್ ಇಂಚರ ಬಂದ್ಮೇಲೆ ಚೆನ್ನಾಗೇನೋ ಕೆಲ್ಸ ಮಾಡ್ತಿದ್ದ. ಆದ್ರೆ ಅವನಲ್ಲಿ ಸ್ವಲ್ಪ ಭಯನೂ ಇತ್ತು. ಆದ್ರೆ ಅಂತ ಅವನೇನೋ ಹೇಳೋಕು ಇಂಚರ ಅವನ್ನ ತಡೆದು, ಈ ಸಲ ನೀನು ತಲೆ ಎತ್ಕೊಂಡ್ ಹೋಗ್ತೀಯ. ಇವತ್ತಿನ ಅನೌನ್ಸ್ಮೆಂಟ್ ಆದ್ಮೇಲೆ ನೀನ್ ಇನ್ನೂ ಫೇಮಸ್ ಆಗಿದ್ಯಾ. ಜೊತೆಗೆ ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋ ಹೀರೋ ಪಾರ್ಟಿಗೆ ಹೋಗಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳು ನೋಡೋಣ ಅಂತ ಇಂಚರ ನಗ್ತಾ ಅವನಿಗೆ ಹೇಳಿದ್ಲು. ಇಂಚರಾಗೆ ರೋಹನ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡೋಕೆ ಟ್ರೈ ಮಾಡ್ತಿದ್ಲು. ಆದ್ರೆ ನಂಗೆ ಪಾರ್ಟಿಗೆ ಹಾಕೊಳ್ಳೋಕೆ ಒಂದು ಒಳ್ಳೆ ಡ್ರೆಸ್ ಇಲ್ಲ. ಇದ್ದಿದ್ದೆಲ್ಲ ಡ್ರೆಸ್ನ ನಾನು ಮುಂಬೈಯಲ್ಲಿ ಬಿಟ್ಟು ಬಂದೆ. ಇಲ್ಲಿರೋದು ಅಲ್ಲಿ ಇಲ್ಲಿ ಅಂತೆಲ್ಲ ಹಾಳಾಗಿದೆ ಅಂತ ರೋಹನ್ ಇಂಚರಾಗ್ ಹೇಳ್ದ. ಅಷ್ಟೇ ತಾನೆ, ನಾಳೆ ಹೇಗೋ ಸಂಡೇ ಅಲ್ವಾ, ಹೋಗಿ ಒಂದು ಹೊಸ ಡ್ರೆಸ್ ತಗೊಂಡ್ಬಾ ಅಂತ ಇಂಚರ ಅವನಿಗೆ ಹೇಳಿದ್ಲು. ರೋಹನ್ಗೂ ಅದು ಸರಿ ಅನ್ನಿಸ್ತು. ಇಬ್ರು ಅಲ್ಲಿಂದ ಹೊರಟ್ರು. ಮಾರನೇ ದಿನ ಸಂಡೇ ಆಗಿದ್ರಿಂದ ಇಂಚರ, ಆರ್ಯ ಮತ್ತೆ ಸಂಗಮ್ ಎಲ್ಲರಿಗೂ ರಜಾ ಇತ್ತು. ಆರ್ಯನ್ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಇಂಚರ ಶಾಪಿಂಗ್ ಹೋಗೋಕೆ ರೆಡಿ ಆದ್ಲು. ಅವಳು ಈ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ. ಅವಳು ಪ್ರತಿ ಸಂಡೇ ಮನೇಲೇ ಇದ್ದು ರೆಸ್ಟ್ ತಗೊಳ್ಳೋಕೆ ಇಷ್ಟಪಡ್ತಿದ್ಲು. ಆದ್ರೆ ಇವತ್ತು ಅವಳು ಹೊರಗೆ ಹೊರಟಿರೋದನ್ನ ನೋಡಿ ಮಾಲ್ತಿಗೆ ಆಶ್ಚರ್ಯ ಆಯ್ತು. ಚಿಕ್ಕಮ್ಮೋರೆ, ಇವತ್ ಭಾನುವಾರ, ಎಲ್ಲಿ ಹೋಗ್ತಿದ್ದೀರಾ ಅಂತ ಮಾಲ್ತಿ ಇಂಚರ ಕೇಳಿದ್ಲು. ಅಯ್ಯೋ ಆಂಟಿ, ನಾನು ಹೇಳೋದ್ ಮರ್ತಿದ್ದೆ. ನಮ್ ಕಂಪ್ನಿ ಆನ್ಯುವಲ್ ಮೀಟಿಂಗ್ ಇದೆ. ಅದಕ್ಕೆ ನಾನು ಶಾಪಿಂಗ್ ಮಾಡೋಕೆ ಅಂತ ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ಜೊತೆಗೆ ಆರ್ಯನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಆರ್ಯನ್ ಶೂಸ್ ಕಟ್ತಾ ಹೇಳಿದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.